ಮಾವಯ್ಯ, ಊರು ಉದ್ಧಾರ ಮಾಡ ಅಂತ ಕೆಲಸ ಯಾವ್ದಾದ್ರು ಐತಾ ಮಾವಯ್ಯ? ನಮ್ಮ ಜನ ಎಲ್ಲ ಹೊಗಳಿ 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 ಕೊಂಡಾಡ್ಬಿಡ್ಬೇಕು ನಾವು ಅಂತ ಕೆಲಸ ಮಾಡಿದ್ರೆ. ಅಂತ ಕೆಲಸ ಯಾವ್ದಾದ್ರು ಐತಾ ಮಾವಯ್ಯ? ನಮ್ಮೂರು ಜನನೇ. ಅಯ್ಯೋ ಯಾಕವ ಕೊಂಡಾಡ್ತಾರೆ ನಮ್ಮೂರು ಜನ? ನೀನು ಹೋಗಿ ಹೋಗಿ ನಮ್ಮೂರು ಜನದ ಈ ವಿಷಯ ಕೇಳ್ತಿದ್ಯಾ? ಹಾಂ, ಅಯ್ಯೋ ನಮ್ಮೂರು ಜನದ ಕತೆ ಬಿಟ್ಟಾಕು. ಅವ್ರು ಎಷ್ಟು ಮಾಡಿದ್ರು ಅಷ್ಟೇನಿಯ, ಯಾರು ಕೊಂಡಾಡಕ್ಕಿಲ್ಲ, ಏನು ಮಾಡೋಕ್ಕಿಲ್ಲ ಕಣಮ್ಮ. ಸುಮ್ಕೆನಿಯ ಅದೇನೋ ಅಂತಾರಲ್ಲ, ಬಳಸ್ಕೊಂಬಿಟ್ಟು ಬಿಟ್ಬಿಡ್ತಾರೆ ಅಂತಾರಲ್ಲ, ಅಂಥ ಜನ ಕಣವ ಎಲ್ರೂ. ಮಾವಯ್ಯ, ಹೆಂಗನ ಮಾಡ್ಬಿಟ್ಟು ಎಲೆಕ್ಷನ್ನಾಗ ಗೆಲ್ಬೇಕಲ್ವಾ? ಇವಳು ಬದ್ರಿ, ಅವಳಂತೂ ಊರು ತುಂಬಾನೇ ಸೀರೆ ಹಂಚ್ತಾವಳಂತೆ. ಮಾವಯ್ಯ, ಜನ ಅಯ್ಯೋ ಸೀರೆ ಹಂಚ್ತಾವ್ರಲ್ಲ ಅಂತ ಹೇಳ್ಬಿಟ್ಟು ಆಮೇಕಿಂದ ಸೀರೆ ಇದಕ್ಕೆ ಅಂತ ಹೇಳ್ಬಿಟ್ಟು ಎಲ್ಲ ಓಟ್ಗಿಟ್ಟು ಹೊತ್ಬಿಡ್ತಾರ ಅಂತ ಹೇಳಿ. ಅತ್ತೆ ನೋಡಿದ್ರೆ, ಅತ್ತೆ ಇಲ್ಲ ಕಣಮ್ಮಿ 10 ರೂಪಾಯಿ ಕೊಡೋಕ್ಕಿಲ್ಲ ಅಂತದೆ. ಈಗ ನಾವು ಸೀರೆ ಹಂಚಕ್ಕೆ ಏನಿಯ ಹೋದ್ರೆ ಊರು ಜನ ಎಲ್ಲನೂ ಅಯ್ಯೋ ನಾ ಇಬ್ಬಿಬ್ರು ಹಂಚೋರಲ್ಲಪ್ಪ ಅಂತ ಅನ್ಕೋತಾರೆ. ಅವಳು ಮಾಡಿದ ಕೆಲಸನ ನಾನು ಮಾಡಬಾರ್ದು ಮಾವಯ್ಯ. ನೋಡಮ್ಮ, ನಿನಗೆ ನನ್ನ ಕಡೆಯಿಂದ ಏನು ಸಹಾಯ ಆಗಬೇಕು ಅಂತ ಹೇಳ್ಬಿಟ್ಟು ಕೇಳು. ನನ್ನ ತಲೆನಾಗ ಅಷ್ಟೊಂದು ಬುದ್ಧಿ ಇಲ್ಲ ತಗ. ಈ ಎಲೆಕ್ಷನ್ ವಿಷಯ ಅಂದರೆ ನನಗೂ ಅದಕ್ಕೂ ಅಜಗಜಾಂತರ ದೂರ ಐತೆ. ಹಾಗೆಲ್ಲನೂ ಅಷ್ಟೊಂದೆಲ್ಲ ರಾಜಕೀಯದಾಗ ಇಳಿದು ನೋಡಿರೋ ಅಂಥ ವ್ಯಕ್ತಿ ಅಲ್ಲ. ಅದೇ ಮಾವಯ್ಯ, ನಾಮಪತ್ರ ಸಲ್ಲಿಕೆ ಏನ್ವೇ ಮಾಡಬೇಕಲ್ಲ, ಅದಕ್ಕೂ ಮುಂಚೆ ಏನಾದರೂ ಪ್ಲಾನ್ ಮಾಡಿರ್ಬೇಕಲ್ವಾ? ಇವಾಗ ಇನ್ನು ನಾಮಪತ್ರನೇನಿಯ ಸಲ್ಲಿಸಿಲ್ಲ, ಆಗಲೇ ಏನಿಯ ನೋಡ್ದ ಇವಳು ಎಷ್ಟು ನೀಟಾಗಿ ಸೀರೆ ಹಂಚ್ತಾವಳೆ. ಅದಕ್ಕೆ ಮಾವಯ್ಯ ನಾನು ಏನಾದರೂ ಐಡಿಯಾ ತಗೊಂಬಿಟ್ಟು ಬಂದರೆ ನೀವು ಅದಕ್ಕೆ ಸಹಾಯ ಮಾಡ್ತೀರಾ ತಾನೇ? ನೋಡಮ್ಮಿ, ನೀನು ಏನು ಮಾಡಬೇಕು ಅಂತ ಅಂದ್ಕೊಂಡಿದ್ಯೋ ಹೇಳು, ನಾನು ಖಂಡಿತವಾಗ್ಲೂ ಮಾಡ್ತೀನಿ. ನೀನು ಏನು ಮಾಡಬೇಕು ಅಂತ ಅಂದ್ಕೊಂಡಿದ್ಯಾ? ಇಂಥದ್ದು ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಅಂತ ಹೇಳ್ಬಿಡು ಸಾಕು. ಅಷ್ಟುನೇನಿಯ ನಾನು ಸರಿ ಅಂತ ಹೇಳ್ಬಿಟ್ಟು ನಿನಗೆ ಸಹಾಯ ಮಾಡ್ಬಿಟ್ಟು ಕೊಡ್ತೀನಿ. ಸರಿ ಮಾವಯ್ಯ, ಹಂಗೆ ಏನೇ ಆಯಿತು. ಪಿಲ್ಲಾನ್ ಹುಡಿಕೊಂಬಿಟ್ಟು ಬರ್ತೀನಿ. ನೀವು ನನ್ನ ಜೊತೆಗೆ ಸಹಾಯ ಮಾಡ್ತೀನಿ ಅಂತ ಹೇಳಿದ್ರಲ್ಲ, ಅಷ್ಟೇನೇ ಸಾಕು. ನಾವೇ ಬೇಕಾದ್ರೆ ದುಡ್ಡುಗಳು ಹಾಕ್ಕೊಂಡು ಏನೋ ಒಂದು ಮಾಡ್ತೀವಿ. ನೋಡವ, ದುಡ್ಡಿನ ಬಗ್ಗೆ ನೀನು ಶಾನೆ ಯೋಚನೆ ಮಾಡಬೇಡ. ಒಂದಲ್ಲಿ ಎರಡಾಗಲಿ ನಾನು ಕೊಡ್ತೀನಿ. ನಿಮ್ಮ ಅತ್ತೆಗೇನು ಹೇಳಕ್ಕೆ ಹೋಗ್ಬೇಡ. ನನಗೂ ಗೊತ್ತು ನೀನು ನಿಮ್ಮ ಅತ್ತೆನ ಗೆಲ್ಲಿಸ್ಬೇಕು ಅಂತ ಎಷ್ಟು ಪರಿಶ್ರಮ ಮಾಡ್ತಾ ಇದ್ದೀಗ ಅಂತೇಳ್ಬಿಟ್ಟು ನನಗೂ ಗೊತ್ತು. ಹಾಂ ಸರಿ ಮಾವಯ್ಯ, ನೀವಾದರೂ ಸಹಾಯ ಮಾಡ್ತೀನಿ ಅಂತ ಹೇಳಿದ್ರಲ್ಲ, ಅಷ್ಟೇ ಏನಿಯ ಸಾಕು. ಸರಿ ಮಾವಯ್ಯ, ನಾನು ಊರಿಗೆ ಉದ್ಧಾರ ಮಾಡೋಕ್ಕೊಂದು ಪರಿಹಾರ ಹುಡ್ಕೊಂಬಿಟ್ಟು ಬರ್ತೀನಿ. ಸರಿ ಕಣವ. ಮಿತ್ರನ ಹತ್ರ ಮಾತಾಡಬೇಕು. ಮನ್ಸಾಗ ಅನ್ಕೊಂಡಾಗೆಲ್ಲ ಎದುರಿಗೆ ಬಂದ್ಬಿಟ್ಟಿರೋನು, ಇವಾಗ ಯಾಕೋ ಎದುರಿಗೆ ಬರ್ತಾ ಇಲ್ಲ. ಅಯ್ಯೋ, ಈ ಮಿತ್ರನ ಹುಡಿಕೊಂಡು ಇಲ್ಲಿ ಗಂಟ ಬಂದಿದ್ದೀನಿ, ಇವನೇ ಎಲ್ಲೂ ಕಾಣಿಸ್ತಿಲ್ವಲ್ಲ. ಈ ಮಿತ್ರನ ಹತ್ರ ಮಾತಾಡ್ಬಿಟ್ಟು ಏನಾರ ಒಂದು ಫಿಕ್ಸ್ ಮಾಡ್ಬಿಡ್ತೀನಿ. ಈ ಮಿತ್ರನೇನೆಯೇ ಸರಿ ಎಲ್ಲದಕ್ಕೂ. ಏನಾರ ಒಂದು ಐಡಿಯಾ ಕೊಡ್ತಾನೆ. ಪದು ಡಾರ್ಲಿಂಗ್, ಏನು ನನ್ನ ನೆನೆಸ್ಕೊತಾ ಇದೆಯಲ್ಲ? ಸದ್ಯ ಮಿತ್ರ ನೀನಾದ್ರೂ ಬಂದ್ಬಿಟ್ಟಲ್ಲ, ಅಷ್ಟೇನಿಯೇ ಸಾಕು. ನೆನೆಸ್ಕೊತಾ ಇದ್ದಲ್ಲ ಅಂತಂದ್ರೆ ನೆನೆಸ್ಕೊಂಡಿದ್ದಂಗೆ ಇನ್ನೇನು ಮಾಡೋಕ್ಕಾಯ್ತದೆ? ನೆನೆಸ್ಕೊಂಡ್ಲೇ ಬೇಕಲ್ಲ. ಮಿತ್ರ, ಅದೇನು ಅಂತ ಹೇಳಿದ್ರೆ ಅದು ನಾನು ಊರಿಗೆಲ್ಲ ಉದ್ಧಾರ ಆಗೋಂಥದ್ದು ಏನೋ ಒಂದು ಕೆಲಸ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಅದಕ್ಕೇನೆಯೇ ಊರು ಉದ್ಧಾರ ಆಗೋಂಥ ಕೆಲಸ ಏನೋ ಒಂದು ಐಡಿಯಾ ಆಯ್ತಾ ಅಂತೇಳ್ಬಿಟ್ಟು ನಿನ್ನೆ ಕೇಳೋಣ ಅಂತೇಳ್ಬಿಟ್ಟು ಬಂದೆ. ಅಯ್ಯೋ ಅಷ್ಟೇ ತಾನೇ? ಅಂದರೆ ನಿಂಗೆ ಊರವ್ರಿಗೆಲ್ಲ ಉಪಕಾರ ಮಾಡಬೇಕು ಅಂತ ನಿಂಗೆ ಆಸೆ ಐತೆ, ಅದೇ ಏನು ಮಾಡಬೇಕು ಅಂತ ಗೊತ್ತಾಯ್ತಿಲ್ಲ. ಹಾಂ ಅದೇನೇನಿಯ, ಆ ಭದ್ರಮ್ಮ ಊರವ್ರಿಗೆಲ್ಲ ಸೀರೆ ಹಂಚ್ತಾವಳೆ, ಆದರೆ ನಂಗೆ ಸೀರೆ ಹಂಚಕ್ಕೆ ಇಷ್ಟನೇನಿಯ ಇಲ್ಲ. ಅದಕ್ಕೆ ಬೇರೆ ಏನಾದರೂ ಮಾಡಬೇಕು ಅಂತ ಆಸೆ ಐತೆ ನನಗೆ. ನೋಡು, ಒಂದು ಕೆಲಸ ಮಾಡುಬೋದು. ಏನು ಕೆಲಸ ಅಂತ ಹೇಳಿದ್ರೆ, ನಿನಗೆ ಐಡಿಯಾ ತಾನೇ ಬೇಕು. ಒಂದು ನಿಮಿಷ ಇರು, ನಿನ್ನ ತಲೆಗೆ ಏನೇ ಐಡಿಯಾ ಬರಂಗೆ ಮಾಡ್ತೀನಿ. ನನ್ನ ತಲೆಗೆ ಐಡಿಯಾ ಬರ್ದಿದ್ದಕ್ಕೆ ತಾನೇ ನಾನು ನಿನ್ನ ಹತ್ರ ಬಂದು ಕೇಳ್ತಿರೋದು ಮಿತ್ರ. ನನ್ನ ತಲೆಗೆ ಏನು ಐಡಿಯಾ ಬಂದಿದ್ರೆ ನಾನು ಯಾಕೆ ನಿಂತಾಗ ಬಂದು ಕೇಳ್ತಿದ್ದೆ? ನಾನು ಒಂದು ಕೆಲಸ ಮಾಡಬೇಕು, ಅದು ಊರವ್ರಿಗೆಲ್ಲನೂ ಅದು ಸಹಾಯ ಆಗಬೇಕು, ಅಷ್ಟೇನೇನಿಯ. ಇರು ಒಂದು ನಿಮಿಷ. ಅಲ್ಲಿ ಒಂದು ಅಕ್ಕ ಬಿನ್ಗೆ ಎತ್ಕೊಂಡು ಈ ಕಡೆಗೆ ಏನಿಯ ಗೊತ್ತಾಯ್ತೆ, ಕಾಣಿಸ್ತಾಯ್ತಾ? ಹಾಂ ಕಾಣಿಸ್ತೈತೆ. ಈಗ ನೋಡು, ನಾನು ಹೇಳ್ದಂಗೆ ಕೇಳು. ಪೊದ್ದು, ಇವಾಗ ಕೇಳು, ಬಿನ್ಗೆ ಹಿಡ್ಕೊಂಡು ಯಾಕೆ ಬರ್ತಾ ಇದೀಯಾ ಅಂತ. ಓ ಅಕ್ಕ, ಇದೇನು ಬಿನ್ಗೆ ಹಿಡ್ಕೊಂಡು ಹಿಂಗೆ ಬರ್ತಾ ಇದ್ದೀಗಲ್ಲ? ಏನಮ್ಮ ಮಾಡಬೇಕು? ಕುಡಿಯಾಕೆ ನೀರು ಬೇಡವೇನು ನಮಗೆ? ಕುಡಿಯಾಕೆ ನೀರಿಲ್ಲ ನೆಟ್ಗೆ. ಅದೇನೋ ಊರಾಗಿರೋ ಬೋರ್ವೆಲ್ಲಾಗೆ ನೀರೆಲ್ಲನೂ ಖಾಲಿ ಆಗೋಗ್ಬಿಟ್ಟವಂತೆ. ಇಷ್ಟು ದಿನ ಸಣ್ಣ ಕುದ್ರವು, ಇವಾಗ ನೋಡಿದ್ರೆ ಉದ್ರೋದು ಇಲ್ಲ, ಏನೂ ಇಲ್ಲ, ನೀರೇನಿಯ ಬತ್ತೋಗ್ಬಿಟ್ಟವೆ. ಅದಕ್ಕೇನಿಯ ಹೊಲಗಳು ತಾಗಿಂದ ಎಲ್ಲನೂ ನೀರು ಎತ್ಕೊಂಡು ಬರ್ತಾ ಇದೀವಲ್ಲ. ನಿಮ್ಮನೆಗೂ ಹಂಗೆ ಮಾಡ್ತಿರ್ಬೇಕಲ್ವೇ? ಹೌದಾ? ನೀರು ತರ ಕೆಲಸ ನಂದಲ್ಲ, ನಮ್ಮ ಮನೆಗೆ ನನ್ನ ಗಂಡನ ಯಾರನ್ನ ಮಾಡ್ತಾರೆ. ಅದಕ್ಕೇನಿಯ ನಮ್ಗೆ ಅದ್ರ ವಿಷಯ ಎಲ್ಲನೂ ಗೊತ್ತಿಲ್ಲ.
ಅದೇ ಬಲು ಬ್ಯಾಸ್ಗೆ ಅಲ್ವಾ ಇವಾಗ. ಇಷ್ಟು ದಿನ ಹೆಂಗೋ ಊರಾಗ ಒಂದು ಬೋರ್ ಹಾಕ್ಸಿದ್ರಲ್ಲ ಕುಡಿಯಕ್ಕೆ ಅಂತ ಹೇಳ್ಬಿಟ್ಟು ನೀರು ಸಿಕ್ಕಿತ್ತಲ್ಲ, ಅದ್ರಾಗ ಹೆಂಗೋ ಅನ್ವೆ ಎಲ್ಲ ನಡೆದೋಗೋದು ಕಣವ. ಅದ್ರಾಗ ಹೆಂಗೆ ಗಿಲ್ಟ್ರು ಅಂತ ಎಲ್ಲ ಕೊಟ್ಬಿಟ್ಟಿದ್ರು. ಆದರೆ ಇವಾಗ ನೋಡು ಅದೆಲ್ಲನೂ ಇಲ್ಲ ಕಣವ. ಅದೆಲ್ಲ ಅದೇನೋ ನೀರೆಲ್ಲ ಬತ್ತೋಗ್ಬಿಟ್ಟವಂತೆ. ಅದಕ್ಕೆ ನೀರು ಹಿಂಗೆ ಬತ್ತೋಗಿರೋದಕ್ಕೆ ಇನ್ನೇನು ಮಾಡೋಕ್ಕಾಯ್ತದೆ. ಈಗ ನೋಡು ನನ್ನ ಗಂಡ ಒಂಚೂರು ಹೊಡ್ಕೊಂಬಿಟ್ಟು ಬಂದು ಕೊಟ್ಟ. ನಾನೀಗ ನೋಡು ಸುಮ್ಮನೆ ಬೋರಿಗಯ್ಯಾಗ ಯಾಕೆ ಹೋಗೋದು ಅಂತ ಹೇಳ್ಬಿಟ್ಟು ಒಂದು ಬಿನ್ಗೆ ಎತ್ಕೊಂಬಿಟ್ಟು ಬರೋಣಿ ಅಂತ ಹಂಗೆ ದನಗಳು ನೋಡ್ಕೊಂಬಿಟ್ಟು ಬರ್ಬೇಕಲ್ಲ, ಹಾಗೆ ಒತ್ಕೊಂಬಿಟ್ಟು ಬರೋಣಿ ಅಂತ ಹೇಳ್ಬಿಟ್ಟು ಒಯ್ತಾ ಇದ್ದೀನಿ. ಯಪ್ಪ ಈ ಬಿಸಿಲು ಬತ್ತಾ 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 ಶಾನೆ ಆಯ್ತೈತೆ. ನೀರೆಲ್ಲ ಬತ್ತೋಯ್ತಾವೆ, ಕುಡಿಯಾಕೆ ನೀರಿಲ್ಲ ಏನಿಲ್ಲ. ಊರಾಗಿರೋ ಪರಿಸ್ಥಿತಿ ಎಲ್ಲನೂ ಅದ್ಗೆಟ್ಟು ಹೋಯ್ತೈತೆ. ಇನ್ನೊಂದು 15 ದಿನ ಅಷ್ಟೇ ಊರು ಬೋರಾಗೂ ನೀರು ಖಾಲಿ ಆಯ್ತವೆ. ಹೌದಾ? ನಿಜವಾಗ್ಲೂ ನನಗೆ ಈ ವಿಷಯ ಗೊತ್ತೇ ಇರಲಿಲ್ಲ ಕಣಕ್ಕ. ಈಗಲೇನೇ ಗೊತ್ತಾಯ್ತಿರೋದು. ನಾನು ಶಾನೆ ಹೊರಗಡೆ ಎಲ್ಲ ಹೋಗ್ಬಿಟ್ಟು ಏನು ಎತ್ತ ಅಂತ ವಿಚಾರಿಸಕ್ಕಿಲ್ವಲ್ಲ, ಅದಕ್ಕೆ ನನಗೇನು ಗೊತ್ತಿಲ್ಲ. ಬುಡಮ್ಮ ಸಾವುಕಾರ ಮಂದಿ ಹೆಂಗೋ ನಡೆದೋಯ್ತದೆ. ಕೆಲಸದಾಳುಗಳನ್ನ ಯಾರನ್ನ ತಂದ್ಬಿಟ್ಟು ಹಾಕ್ಬಿಟ್ಟು ನೀರು ಹಾಕ್ಬಿಟ್ಟು ಒಯ್ತಾರೆ. ಆದರೆ ನಮ್ಮಂಥವ್ರಿಗೆ ಯಾರು ತಂದು ಕೊಟ್ಟಾರೆ ಹೇಳು? ನಮಗೆ ನಾವೇ ನೋಡ್ಕೋಬೇಕಲ್ಲ ಎಲ್ಲನೂ. ಅದೇ ಏನಾರ ಹಿಂಗೆ ಪ್ರಾಬ್ಲಮ್ ಆಯಿತು ಅಂದರೆ ನಾವು ಸಾಯ್ಬೇಕಷ್ಟೇ, ಬೇರೆ ಯಾರನ್ನ ಸಾಯ್ತಾರೆ. ಅಯ್ಯೋ ಬೇಜಾರು ಮಾಡ್ಕೋಬೇಡಿ ಕಣಕ್ಕ. ಏನಾರ ಒಂದು ಇದಕ್ಕೆ ಒಂದು ಪರಿಹಾರ ಹುಡ್ಕಿದ್ರೆ ಆಯಿತು. ಅಯ್ಯೋ ಯಾವ ಪರಿಹಾರ ಹುಡ್ಕೋದು? ಪಂಚಾಯ್ತಿ ಈ ಪಂಚಾಯ್ತಿ ಎಲೆಕ್ಷನ್ ಮುಗಿಲಿ ಅಂತ ಕಾಯ್ತಾವ್ರಿ. ಎಲೆಕ್ಷನ್ ಮುಗಿಯೋ ಅಷ್ಟೊತ್ತಿಗೆ ನೀರು ಇಲ್ದಾಗ ನಾವು ಸಾಯ್ಬೇಕಾಯ್ತದೆ. ಈ ನೀರು ಹೊತ್ಕೊಂಬಿಟ್ಟು ಬರೋ ಅಷ್ಟೊತ್ತಿಗೆ ನಡ ಅಂತೂ ಬಿದ್ದೋಯ್ತದೆ. ಅಯ್ಯಪ್ಪ ಸರಿ ಕಣವ, ಹೋಗ್ಬಿಟ್ಟು ನೀರನ್ನ ಹೊತ್ಕೊಂಬಿಟ್ಟು ಬರ್ತೀನಿ, ಟೇಮ್ ಆಯ್ತದೆ. ಸರಿ ಕಣಕ್ಕ. ಪದ್ದು ಡಾರ್ಲಿಂಗ್, ಇವಾಗ ನಿನ್ನ ತಲೆನಾಗ ಏನು ಐಡಿಯಾ ಬಂತು? ಐ ಭೈರವ, ಹಂಗಾರೆ ಮನೆಗೂ ದಿನಾನುವೆ ನೀರು ಸಪ್ಲೈ ಮಾಡು ಅಂತ ಹೇಳ್ತಾ ಇದೀಯಾ? ಅಲ್ಲ, ಒಬ್ಬೊಬ್ರು ಮನೆಗೆ ಏನೇ ಸಪ್ಲೈ ಮಾಡೋಕ್ಕಾಗಕ್ಕಿಲ್ಲ. ಇಷ್ಟೊಂದು ಊರು ಜನದ ಮನೆಗೆಲ್ಲನೂ ನೀರು ನಾನು ಎಲ್ಲಿಂದ ಸಪ್ಲೈ ಮಾಡಲಿ? ಅಯ್ಯಪ್ಪ, ಅದು ಹೊಲ್ಟಾಗಿಂದ ಒತ್ಕೊಂಬಂದು ಕೊಡೋಕ್ಕಾಯ್ತದ? ನೀನೇ ಹೇಳು. ಊರಾಗಿರೋರೆಲ್ಲನೂ ನಿನ್ನ ಬುದ್ಧಿವಂತೆ ಅಂತ ಅನ್ಕೊಂಡವ್ರಿ. ಯಾ ಭೈರವ್, ಐ ಆಮ್ ವೆರಿ ಇಂಟೆಲಿಜೆಂಟ್. ಕೇಳು, ಐ ಆಮ್ ವೆರಿ ವೆಲ್ ಇನ್ ಇಂಗ್ಲೀಷು, ಐ ಆಮ್ ವೆರಿ ವೆಲ್ ಇನ್ ಊರು, ಐ ಆಮ್ ವೆರಿ ಎಜುಕೇಟೆಡ್ ಪರ್ಸನ್ನು, ಐ ಆಮ್ ಇಂಟೆಲಿಜೆಂಟ್ ಪರ್ಸನ್ನು. ದಡ್ ಪರ್ಸನ್. ಒಳ್ಳೆ ದಡ್ ಬಡತದಂಗೆ ಆಡ್ತದೆ. ಅಲ್ಲ ಮನೆಗೂ ಯಾರನ್ನ ಹೋಗ್ಬಿಟ್ಟು ಮನೆಗೂ ನೀರು ಒಯ್ಯಕಾಯ್ತದ? ನಿಮ್ಮೂರಾಗ ಅಷ್ಟು ಮನೆಗಳವಿ, ಅಷ್ಟು ಜನಕ್ಕೂ ಒತ್ಕೊಂಡೋಗಿ ಬಿಂಗಿನಾಗ ನೀರು ಒಯ್ತೀಯಾ? ನೀನೇ ತಾನೇ ಹೇಳಿದ್ದು ನಿನ್ನ ತಲೆಗೆ ಏನು ಐಡಿಯಾ ಬರ್ತದೆ ಅಂತ ಹೇಳ್ಬಿಟ್ಟು. ಅದಕ್ಕೆ ಅವಮ್ಮ ಖಾಲಿ ಬಿಂಗೆ ಎತ್ಕೊಂಡೋದ್ಲಲ್ಲ, ಆಗ ಕೊಡು ಅಂತ ಹೇಳ್ಬಿಟ್ಟು ಇಸ್ಕೊಂಬಿಟ್ಟು ಒತ್ಕೊಂಡೋಗ್ಬಿಟ್ಟು ಒಂದು ಬಿಂಗೆ ನೀರು ಕೊಟ್ರೆ, ಅಯ್ಯೋ ನೋಡಪ್ಪ ಪದ್ದಿ ನನ್ನ ಕಷ್ಟಕ್ಕಾದ್ಲು ಅಂತ ಹೇಳ್ಬಿಟ್ಟು ಓಟ್ ಹಾಕ್ತಾರೆ. ಹಾಕ್ತಾರೆ. ಎಲೆಕ್ಷನ್ ಮುಗಿಯೋ ಗಂಟನೂ ಮನ್ಮನ್ಗೂ ದಿನ ಬೆಳಿಗ್ಗೆ ಎದ್ಬಿಟ್ಟು ಮನ್ಮನ್ಗೂ ನೀರು ಹಾಕ್ತಾ ಇರು. ಎಲ್ರು ಬಂದು ನಿಂಗೆ ಓಟ್ ಹಾಕ್ತಾರೆ. ಸರಿ ಭೈರವ. ಓ ಪೆದ್ದುವ, ಅಯ್ಯೋ ನಿನಗಿನ್ ಹೆಂಗೆ ಅರ್ಥ ಮಾಡಿಸ್ಬೇಕು? ಏನೋ ಭಾಳ ಇಂಟೆಲಿಜೆಂಟ್ ಅಂತ ಅನ್ಕೊಂಡಿದ್ದೆ, ನಿನ್ನ ದಡ್ಬಡೆತದು ಅಂತ ಈಗ ಗೊತ್ತಾಯ್ತು ಬಿಡು. ನನಗಂತೂ ಸರಿಯಾದ ದಡ್ಬಡೆತದ ನೀನಂತೂ. ನೋಡು, ನಾನು ಹೇಳ್ದಷ್ಟನ್ನು ಕೇಳು. ಇವಾಗ ನೀನು ಏನು ಮಾಡಬೇಕು ಅಂತ ಹೇಳಿದ್ರೆ, ನಿಮ್ಮ ಜಮೀನೊಳಗಡೆ ಏನಿಯಾ ಬಾವಿ ಪಕ್ಕ ಐತಲ್ಲ, ಆ ಜಾಗದಾಗೆ ಒಂದು ಬೋರ್ವೆಲ್ನ ಕೊರೆಸ್ರಿ. ನಮ್ಮದು ಬೋರ್ವೆಲ್ ಐತಾಗಲೇ ನೀನಿಯಾ ಹೇಳೋದನ್ನು ಕೇಳು. ಬೋರ್ವೆಲ್ನ ಕೊರೆಸ್ಬಿಟ್ಟು ಅದರ ಖಂಡಿತ ನಾನು ಎಲ್ಲಿ ನೀರು ಸಿಗ್ತವೆ ಅಂತ ಹೇಳ್ತೀನಿ, ಅಲ್ಲೇ ಏನಿಯಾ ಕೊರೆಸು. ಅಲ್ಲಿ ಒಳ್ಳೆ ನೀರು ಏನಿಯಾ ಸಿಗ್ತವೆ. ಸಿಕ್ಕಿದ ತಕ್ಷಣ ಏನಿಯಾ ಆ ಬೋರ್ವೆಲ್ಲಾಗಿರೋ ನೀರೆಲ್ಲನೂ ಊರು ಜನಕ್ಕೆ ಅಂತ ಹೇಳ್ಬಿಟ್ಟು ಅಲ್ಲಿಂದ ಮೋಟ್ರ್ ಎತ್ತು ಊರು ಜನಕ್ಕೆ ಅಂದರೆ ಊರಿನಲ್ಲಿ ಟ್ಯಾಂಕ್ಗಳಿಗೆಲ್ಲ ಸಪ್ಲೈ ಮಾಡು. ಅಯ್ಯೋ ಹೂನಲ್ಲ ಭೈರವ, ಒಂದು ಬೋರ್ ಕೊರೆಸ್ಬಿಟ್ರೆ ಮುಗ್ದೋಯ್ತಲ್ವಾ? ನಾನು ಅದನ್ನೇನಿ ಹೇಳಿದ್ದು. ಅದು ಬಿಟ್ಬಿಟ್ಟು ಮನೆಗೂ ಇವಳು ಹೋಗ್ಬಿಟ್ಟು ಮನೆಗೂ ನೀರು ಹಾಕ್ತಾಳಂತೆ. ಯಪ್ಪ ಪೊದ್ದು ಪೆದ್ದು, ನಾನು ಹೇಳ್ದಷ್ಟು ಮಾಡು. ಸರಿ ಭೈರವ, ನೀನೇನು ಬೇಜಾರು ಮಾಡ್ಕೊಳಕ್ ಹೋಗ್ಬೇಡ. ನನ್ನ ತಲೆನಾಗ ಹೊಸಿ ಒಂಥರ ಟ್ಯೂಬ್ಲೈಟ್ ಇದ್ದಂಗೆ ಹೊಸಿ ನಿಧಾನಕ್ಕೆ ಐಡಿಯಾ ಬರ್ತದೆ. ನೀ ಕೊಟ್ಟಲ್ಲ ಐಡಿಯಾ ಸೂಪರ್ ಆಗೈತೆ. ಅಂದರೆ ಊರು ಜನ ಎಲ್ಲನೂ ನೀರಿಲ್ಲಿದ್ದಂಗೆ ಸಾಯ್ತಾವ್ರೆ. ಇನ್ನು 15 ದಿನಕ್ಕೆ ಊರು ಬೋರಾಗಿರೋ ನೀರೆಲ್ಲ ಖಾಲಿ ಆಯ್ತದೆ. ಈಗ ನಮ್ಮ ಹೊಲ ಅಂದರೆ ಊರು ಪಕ್ಕನೇ ಐತಲ್ಲ ನಮ್ಮ ಜಮೀನು, ಅದ್ರಾಗ ನಾವು ಬೋರ್ ಕೊರೆಸ್ಬೇಕು. ಬೋರ್ ಕೊರೆಸ್ಬಿಟ್ಟು ನಾವೇನಿಯ ಊರು ಜನಗಳಿಗೆ ಅಂತೇಳ್ಬಿಟ್ಟು ನೀರು ಬಿಡಬೇಕು ಅಲ್ವಾ? ಹೆಂಗಿದ್ರು ನಮ್ಮ ಹೊಲ್ದಾಗ ಏನಿಯ ಬೋರ್ ಕೊರೆಸ್ದಂಗೂ ಆಯ್ತದೆ, ಹಂಗೇನಿಯ ಜನಗಳಿಗೆ ನೀರು ಬಿಟ್ಟಂಗೂ ಆಯ್ತದೆ. ಅಬ್ಬೋ ಪದು, ಎಷ್ಟು ಇಂಟೆಲಿಜೆಂಟ್ ನೀನು, ಎಷ್ಟು ಚೆನ್ನಾಗಿ ಐಡಿಯಾ ಮಾಡ್ಬಿಟ್ಟೆ ನೋಡು ನೀನಂತನ್ವೆ. ಹಬ್ಬಬ್ಬೋ ಭಾಳ ಇಂಟೆಲಿಜೆಂಟ್ ಬಿಡು. ನಾನು ಅಂದರೆ ಸುಮ್ಕೆನಾ? ಸಾಮಾನ್ಯ ಅಂತ ಅನ್ಕೋಬಿಟ್ಟ. ಸರಿ, ಈಗ ನಮ್ಮ ಮಾವ ಇದನ್ನು ಕೊರೆಯಕ್ಕೆ ಬಿಡ್ತದೋ ಬಿಡಲ್ವೋ ಅಂತ ಹೇಳ್ಬಿಟ್ಟು ಹೋಗ್ಬಿಟ್ಟು ನಮ್ಮ ಮಾವನ ಕೇಳ್ಬಿಡ್ತೀನಿ ಅಂದ್ಕಿತ. ಮಾವಯ್ಯ ಹಿಂಗೆ ಬೋರ್ವೆಲ್ ಕೊರೆಸ್ಬೇಕು ಅಂತ ಅನ್ಕೊಂಡಿವ್ನಿ ಅಂತ ಹೇಳ್ಬಿಟ್ಟು ಹೋಗ್ಬಿಟ್ಟು ಮಾವಯ್ಯನೇ ಕೇಳ್ಬಿಡ್ತೀನಿ. ಮಾವಯ್ಯ ಸರಿ ಅಂತ ಹೇಳ್ತಾರೆ.
ಈ ವಿಷಯನ ಯಾರಿಗೂ ಹೇಳ್ಬೇಡ ಅಂತ ಹೇಳಕ್ ಕೇಳು. ಈ ವಿಷಯ ಯಾರಿಗಾನ ಗೊತ್ತಾಗ್ಬಿಟ್ರೆ ಗೊತ್ತಲ್ಲ ಆ ಭದ್ರಮ್ಮ ಅವಳೇನಿಯ ಕೊರೆಸ್ಬಿಡ್ತಾಳೆ. ಅವಳಿಗೇನು ದುಡ್ಗೇನು ಬರೋಣ, ಜಮೀನ್ಗೇನು ಬರೋಣ, ಅವಳೇ ಕೊರೆಸ್ಬಿಡ್ತಾಳೆ. ಈ ವಿಷಯ ನಿನ್ನ ಮಾವಯ್ಯನ ಜೊತೆ ಮಾತ್ರ ಮಧ್ಯದಾಗ ಮಾತ್ರ ಇರಲಿ, ಸರಿನಾ? ಹಾ, ನಮ್ಮ ಮಾವಯ್ಯ ಹೆಂಗಿದ್ರು ನಮಗೆ ಜಮೀನು ಕೊಟ್ಟೈತಲ್ಲ ಭೈರವ, ಆ ಜಮೀನ್ ಒಳಗಡೆ ಏನಿಯ ಬೋರ್ ಕೊರ್ಸಿಸ್ಬಿಡ್ತೀನಿ. ಸರಿ ಪದು, ಈಗಾದ್ರೂ ಐಡಿಯಾ ಸಿಕ್ತಲ್ಲ ತಲೆನಾಗೆ. ನೋಡು, ಈಗ ನೀನು ಬೋರ್ ಕೊರೆಸಿ ಜನರಿಗೆಲ್ಲ ನೀರು ಕೊಟ್ಟೆ ಅಂತ ಅನ್ನು. ಹಬ್ಬಬ್ಬಬ್ಬ, ನೀನಂತೂ ಬಿಡು, ಓಟ್ ಸುಮ್ಮನೆ ಕೇಳಕ್ಕೆ ಹೋದ್ರೂ ನೀರು ಕೊಟ್ಟಿರೋ ದೇವತೆ ಅಂತ ಅನ್ಕೊಂಡ್ಬಿಡ್ತಾರೆ. ಬ್ಯಾಸ್ಗೆ ಇನ್ನೂ ಮುಗಿಯೋಷ್ಟೊತ್ತಿಗೆ ಅದು ಎಷ್ಟು ನೀರು ಬೇಕಾಯ್ತವೋ ಏನೋ. ಊರ ಜನ ಎಲ್ಲನೂ ನೀರು ಕುಡಿಬೇಕಾರಲ್ಲ ನಿನ್ನೆ ನೆನೆಸ್ಕೊತಾರೆ. ಹೋಗು, ಈ ಐಡಿಯಾನ ಉಪಯೋಗಿಸು. ಅದು ಯಾಕೆ ನೀನು ಎಲೆಕ್ಷನ್ ನೀ ಮತ್ತೆ ಗೆಲ್ಲಕ್ಕಿಲ್ವೋ ನಾನು ನೋಡೇ ಬಿಡ್ತೀನಿ. ಸರಿ ಭೈರವ, ನಮ್ಮ ಮಾವಯ್ಯಂತಾಗ ಈಗಲೇ ಮಾತಾಡ್ತೀನಿ. ಸರಿ ಅಣ್ಣ, ಆಯ್ತು. ನಾನು ಇನ್ನು ಬರ್ತೀನಿ. ಯಾಕೋ ನಿಮ್ಮ ಸೊಸೆ ಬಂದು ಕಾಯ್ತಾವಳು ನೋಡ್ರಿ. ಓ ಪದ್ದು, ಏನವ? ಮಾವ ನಿಮ್ಮ ತಾಗೋಸಿ ಮಾತಾಡ್ಬೇಕಿತ್ತು, ಅದಕ್ಕೆ ಏನಿಯ ಬಂದೆ. ಸರಿ ಗೌಡ್ರೆ, ನೀವು ಮಾತಾಡ್ಕೊಳ್ಳಿ, ನಾನು ಹೊರಡ್ತೀನಿ. ಹೇಳವ, ಏನು ವಿಷಯ? ಮಾವಯ್ಯ, ನಮ್ಮ ಹೊಲ್ದಾಗ ಏನಿಯ ಬೋರ್ವೆಲ್ ಕೊರಿಸ್ಬೇಕು ಅಂತ ಅನ್ಕೊಂಡಿದ್ದೀನಿ ಕಣ್ ಮಾವಯ್ಯ. ಯಾಕಮ್ಮ, ಎಲ್ಲ ಬೋರ್ವೆಲ್ಲಾಗೂ ನೀರು ಅವಲ್ಲ? ಹಂಗಲ್ಲ ಮಾವಯ್ಯ, ಊರಾಗಿರ ಊರ್ ಜನ ನೀರು ಕುಡಿತಾವ್ರಲ್ಲ, ಆ ಬೋರ್ವೆಲ್ಲಾಗ ಎಲ್ಲನೂ ನೀರೆಲ್ಲನೂ ಬತ್ತೋಗ್ಬಿಟ್ಟೈತಂತೆ. ಊರ್ ಜನಗಳಿಗೆಲ್ಲನೂ ಕುಡಿಯಕ್ಕೆ ನೀರಿಲ್ಲ ಅಲ್ವಾ, ಅದಕ್ಕೆ ಏನಿಯ ನಮ್ಮ ಜಮೀನಾಗ ಏನಿಯ ಬೋರ್ ಕೊರೆಸ್ಬಿಟ್ಟು ಅದೇ ಬೋರ್ ನೀರ್ನೆಲ್ಲನೂ ಊರಿಗೆ ಸಪ್ಲೈ ಮಾಡೋದು. ಓ ಓ, ಈ ಕುಡಿಯಕ್ಕೆ ನೀರು ಕೊಡೋ ಜನಗಳಿಗೆ ಅಂತನಾ? ಹ್ಞೂ ಮಾವಯ್ಯ, ಜನಗಳಿಗೆಲ್ಲ ಕುಡಿಯಕ್ಕೆ ಅಂತ ಹೇಳ್ಬಿಟ್ಟು ನೀರು ಕೊಡೋದು. ಓ, ಒಳ್ಳೆ ಐಡಿಯಾ ನಿನಗೆ. ಹ್ಞೂ, ಅಕಸ್ಮಾತ್ ಅವರೇನೋ ಊರ ಜನಗಳೆಲ್ಲ ಇನ್ನು ನಮ್ಮ ಇದಕ್ಕೆ ಬಿದ್ದರು ಅಂತಂದರೆ, ಏನ ನಮ್ಮ ಮೇಲೆ ಜಗಳಕ್ಕೆ ಬಿದ್ದು ಹಂಗೆ ಹಿಂಗೆ ಅಂದರು ಅಂದರೆ ಏನೋ ನಮ್ಮ ಹೊಲಕ್ಕೂ ನೀರು ಯಾರಾಕೋಬೋದು, ಜೊತೆಗೆ ಊರ ಜನಗಳಿಗೂ ಬಿಡ್ಬೋದು. ಒಳ್ಳೆ ಐಡಿಯಾನೇ ನೀಯ. ಅದಕ್ಕೆ ಮಾವಯ್ಯ, ಅವರು ಇವ್ರಿಗೆಲ್ಲನೂ ಸೀರೆ ಪಾರೆ ಹಂಚೋದಕ್ಕಿನ್ನೂ ಸುಮ್ಕೇನಿಯ ಬೋರ್ ಕೊರ್ಸೋದೇನಿಯ ಎಷ್ಟೋ ವಾಸಿ ಅಂತ ನಂಗೆ ಅನ್ನಿಸ್ತಾ ಐತೆ. ಸರಿ ಕಣವ, ಹಂಗೆ ಮಾಡೋಣ ಬಿಡು, ಅದ್ರಾಗೇನಂತೆ. ಹ್ಞೂ, ನೀನು ಪಾಯಿಂಟ್ ಗಿಂಟ್ ಮಾಡ್ಸೋಕ್ಕೆಲ್ಲ ನಾನು ವ್ಯವಸ್ಥೆನ ಮಾಡಿಸ್ತೀನಿ. ಮಾವಯ್ಯ, ನೀನೇನು ಪಾಯಿಂಟ್ ಗಿಂಟಾಗಿ ಮಾಡ್ಸೋಕ್ಕೆಲ್ಲನೂ ವ್ಯವಸ್ಥೆ ಏನು ಮಾಡಿಸ್ಬೇಡಿ, ನಾನೇ ಪಾಯಿಂಟ್ ಗಿಂಟ್ ಎಲ್ಲನೂ ಮಾಡಿಸ್ತೀನಿ. ನೀವು ಸುಮ್ಕೇನಿಯ ಮುಂದಾಳತ್ವ ವಹಿಸ್ಕೊಂಡು ಮಾಡಿ, ಆದರೆ ಈ ವಿಷಯ ನನ್ನ ನಿಮ್ಮ ಮಧ್ಯೆ ಮಾತ್ರ ಇರಬೇಕು ಮಾವಯ್ಯ. ಸರಿ ಕಣಮ್ಮ, ಆಯ್ತು, ಹಂಗೆ ಏನಿ ಆಯಿತು ಬಿಡು. ನಿನ್ನ ಮಧ್ಯೆ ಮಾತ್ರನೇ ಇರ್ತದೆ ವಿಷಯ. ಯಾಕೆ ಭದ್ರಮ್ಮ ನನಗಿನ ಮುಂಚೆ ಕೊರೆಸ್ಬಿಡ್ತಾಳೆ ಅಂತನಾ? ಹ್ಞೂ ಮಾವಯ್ಯ, ಅವಳು ಸರಿ ಇಲ್ಲ, ನಮ್ಮ ಐಡಿಯಾ ಎಲ್ಲ ಉಪಯೋಗಿಸ್ತಾಳೆ, ಅದಕ್ಕೇನೇನಿಯ. ಸರಿ ಹೇಳಮ್ಮ, ಆಯ್ತು, ಹಂಗೆ ಏನಿಯ, ಯಾರಿಗೂ ಹೇಳೋಕ್ಕಿಲ್ಲ. ಸರಿ, ಪಾಯಿಂಟ್ ಗುರ್ತು ಮಾಡು, ನಾನೇ ಬೋರು ಕೊರೆಸೋದಕ್ಕೆ ಹೇಳ್ತೀನಿ. ಆದಷ್ಟು ಬೇಗ ನೀನೇ ಕೊರೆಸ್ಬಿಡೋಣ, ಹೆಂಗೋ ಊರ ಜನಕ್ಕೆ ಹೆಲ್ಪ್ ಮಾಡ್ದಂಗೂ ಆಯ್ತದೆ. ಹ್ಞೂ ಮಾವಯ್ಯ. ಸರಿ ಕಣವ, ಆಯಿತು, ಪರವಾಗಿಲ್ಲ, ನಿನ್ನ ತಲೆಗೂ ಒಳ್ಳೊಳ್ಳೆ ಐಡಿಯಾ ಬರ್ತವೆ. ಹ್ಞೂ ಮಾವಯ್ಯ. ಸರಿ ಕಣಮ್ಮ, ಬೋರ್ವೆಲ್ಗೆ ಪಾಯಿಂಟ್ ವ್ಯವಸ್ಥೆ ಮಾಡು. ನಾನು ಬೋರ್ವೆಲ್ಗೆ ನನಗೆ ಗೊತ್ತಿರೋ ಏನಿ ಅವ್ರನ್ನ ಕರೆಸಿಸ್ತೀನಿ. ಸರಿ ಮಾವಯ್ಯ, ಆಯಿತು.